ನಾನು ಬಂದಂಥದ್ದು ನನ್ನ ಜಮೀನು ಇದೆಯಲ್ಲ, ಇದನ್ನು 100 ಎಕರೆ ಇದನ್ನು ಪೋಸ್ಟ್ ಅಂಟಿಸಿದ್ರಲ್ಲ, ಈ ಬಿಡದಿ ಹತ್ರ ಅಂಟಿಸ್ಕೊಂಡು ಜನಗಳನ್ನ ಬದಲಾವಣೆ ಮಾಡ್ತೀವಿ ಅಂತೇಳಿ. ನನ್ನ ಹೆಂಡ್ತಿದು, ನನ್ನ ಮಗಂದು, ನಂದು ಎಲ್ಲ ಫೋಟೋಗಳು ಹಾಕೋರಲ್ಲ. ಈ ಕೈಯಲ್ಲಿ ಹೇಳಿದ್ನಲ್ಲ ಮೊನ್ನೆ ಹೆಂಗಿದೆ ಅಂತೇಳಿ. ಅವತ್ತು ಎಷ್ಟು ಕೋಟಿ ನನಗೆ ಸುರಿಯಕ್ಕೆ ಬಂದರು. ಆ ಪ್ಲೇವಿನ್ ಲಾಟ್ರಿ, ಆನ್ಲೈನ್ ಇದನ್ನು ಪ್ಲೇವಿನ್ ಲಾಟ್ರಿಗಳನ್ನ ನಾನೇನು ನಿಷೇಧ ಮಾಡಿದೆ, ಎಲ್ಲ ಸಂಪೂರ್ಣ ಬಂದ್ ಮಾಡಿದೆ. ಬಂದರಲ್ಲ ನನ್ನ ಹತ್ರ ಇದ್ದಂಥ ಒಬ್ಬ ಅಧಿಕಾರಿ, ಸರ್ ವಿಂಡ್ಸರ್ ಮ್ಯಾನರಲ್ಲಿ ಸೂಟ್ ಕೇಸ್ ಇಟ್ಕೊಂಡು ಕೂತವ್ರೆ ಸರ್ ಅಂತ ನನ್ನ ಮುಂದೆ ಬಂದರಲ್ಲ ಒಬ್ಬ ಅಧಿಕಾರಿ. ಬೈದು ಕಳಿಸಿ, ನಿನ್ನ ಕೆಲಸ ಏನು ಅಂತ ಹೇಳಿ. ನಿನ್ನ ಕೆಲಸ ಏನಿದೆ ಅಷ್ಟು ಮಾಡು, ರಾಜಕೀಯಕ್ಕೆ ದುಡ್ಡು ಬೇಕು, ಇಂಥ ಪಾಪದಣದಿಂದ ರಾಜಕೀಯ ಮಾಡಲ್ಲ ಅಂತ ಹೇಳಿದೆ. ನನ್ನ ಪಕ್ಷದಲ್ಲಿ ನಾನು ಕೆಲವರಿಗೆ ವಿಧಾನ ಪರಿಷತ್ತಿಗೆ ಸೀಟ್ ಕೊಡಬೇಕಾದ್ರು ಪಕ್ಷಕ್ಕೆ ದೇಣಿಗೆ ತಗೊಂಡಿದ್ದೀನಿ ಅವ್ರ ಹತ್ರ. ಓಪನ್ ಆಗಿ ಹೇಳಿದ್ದೀನಿ, ನಾನು ಈ ಪಕ್ಷ ನಡೆಸಬೇಕಾದ್ರೆ ಕೆಲವರು ಶಾಸಕರು ಚುನಾವಣೆಯಲ್ಲಿ ಸಾಲ ಮಾಡಿ ಬಂದಿದ್ದೀವಿ, ವಿಧಾನ ಪರಿಷತ್ಗೂ ರಾಜ್ಯಸಭಾ ಸೀಟ್ ಕೊಟ್ಟಾಗ ನಮಗೆ ಅಷ್ಟು ಕೊಡಿಸಿ ಇಷ್ಟು ಕೊಡಿಸಿ ಅಂತೇಳಿ ಡಿಮ್ಯಾಂಡ್ ಮಾಡಿದಂಥವ್ರು. ಕುಮಾರಸ್ವಾಮಿ ಟಿಕೆಟ್ ಕೊಡಬೇಕಾದ್ರೆ ಎಷ್ಟು ದುಡ್ಡು ತಗೊಂಡ? ಏನು ನನ್ನ ಸ್ವಂತಕ್ಕೆ ತಗೊಂಡಿದ್ದೀನ? ಟಿಕೆಟ್ನ ಕೊಡಬೇಕಾದ್ರೆ ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು ಯಾರ ಹತ್ರನೂ ಭಿಕ್ಷೆ ಬೇಡಿಲ್ಲ. ಬೇರೆಯವ್ರ ಹತ್ರ ಭಿಕ್ಷೆ ಬೇಡಿ ಒಂದೊಂದು ಕ್ಯಾಂಡಿಡೇಟ್ಗೆ ಒಂದು ರಾಜಕೀಯ ಒಂದು ಸಣ್ಣ ಪಕ್ಷ, ಈ ಪಕ್ಷ ಉಳಿಸ್ಕೊಳ್ಳಿಕ್ಕೆ ಯಾವ್ಯಾವ ಥರ ನಾನು ವೈಯಕ್ತಿಕವಾಗಿ ನಡೆದೀನಿ ನನಗೆ ಗೊತ್ತಿದೆ. ಇವ್ರ ಹತ್ರ ಉತ್ತರ ತಗೋಬೇಕಾ? ನಾನು ಇವರಿಂದ ಸರ್ಟಿಫಿಕೇಟ್ ತಗೋಬೇಕಾ? ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸೈನ್ ಹಾಕಬೇಕಾದ್ರೆ ನಾನು ಆ ಸೈನ್ ಮಾರಾಟಕ್ಕೆ ಎಂದೂ ಇಟ್ಟಿಲ್ಲ. ಸೈನ್ ಹಾಕಬೇಕಾದ್ರೆ ಇವತ್ತು ಡೆಲ್ಲಿನಲ್ಲಿ ಮಂತ್ರಿ ಇದ್ದೀನಿ, ನನ್ನ ಸೈನ್ನ ಮಾರಾಟಕ್ಕೆ ಇಟ್ಟಿಲ್ಲ. ಅಲ್ಲಿ ಡೆಲ್ಲಿ ಒಳಗೂ 2 ಇಲಾಖೆ ನಡೆಸ್ತಾ ಇದ್ದೀನಿ. ಯಾವ ರೀತಿ ಒಂದು ವಿಶ್ವಾಸದಲ್ಲಿ ಅವ್ರಿಗೆ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಆತ್ಮಕ್ಕೆ ನಾನು ಹೇಳ್ಕೋಬೇಕು, ದೇವ್ರಿಗೆ ಹೇಳ್ಕೋಬೇಕು. ನಾನು ಯಾವುದೇ ಕಾರಣಕ್ಕೂ ಬ್ರದರ್ ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಅದು ಕುಮಾರಸ್ವಾಮಿ ಕೂಸು ಅಂತಲಾದರೂ ಹೇಳಲಿ, ಏಕೆಂದರೆ ನೈಸ್ ವಿಷಯದಲ್ಲಿ ದೇವೇಗೌಡರು ಕೂಸು ಅಂದರು. ಆದರೆ ಆ ಕಾರ್ಯಕ್ರಮಗಳಲ್ಲಿ ಲೂಟಿ ಮಾಡಿದಾರೆ ಯಾರು? ನೈಸಲ್ಲಿ ಇದೆಲ್ಲ ದೊಡ್ಡ ಕಥೆ ಇದೆ, ಬಿಟ್ಟುಬಿಡಿ. ಇಲ್ಲಿ ಅದೇನಲ್ಲ ಕುಮಾರಸ್ವಾಮಿ ಕೂಸು ಅಂತಾರಲ್ಲ. ಈಗ ನೆನ್ನೆ ಪಾಪ ನನ್ನ ಹಳೆ ಸ್ನೇಹಿತ ಒಂದು ಹೇಳಿಕೆ ಕೊಟ್ಟವನೆ. ಇವಾಗ ಕನ್ನಡಪ್ರಭದಲ್ಲಿ 2 ಪೇಜ್ ಇದೆ, ಇದಂತೂ 2 ಕಾಲಮ್ನಲ್ಲಿ ಅಲ್ಲೊಂದು ಬಾಕ್ಸ್ ಬೇರೆ ಹಾಕಿದ್ದೀರಿ. ಅಲ್ಲಿ ಹೇಳ್ತಾರೆ, ಕುಮಾರಸ್ವಾಮಿಯವರು ರೆಡ್ ಝೋನ್ನ ಲಿಫ್ಟ್ ಮಾಡದೆ ಹೋಗಿದ್ದರಿಂದ ಇನ್ನೂ ರೈತರು ಭೂಮಿ ಉಳ್ಕೊಂಡಿದೆ. ಕುಮಾರಸ್ವಾಮಿ ಅವರು ಏನಾದರೂ ರೆಡ್ ಝೋನ್ ಏನಾದರೂ ಲಿಫ್ಟ್ ಮಾಡಿದ್ರೆ ಏನಾಗೋದು? ಅವರೇ ಹೇಳ್ತಾರೆ, ದೊಡ್ಡ ದೊಡ್ಡ ಲ್ಯಾಂಡ್ ಮಾಫಿಯಾಗಳು ಲೂಟಿ ಮಾಡಿಬಿಡೋರು ಇಷ್ಟೊತ್ತಿಗೆ. ಅಟ್ಲೀಸ್ಟ್ ರೆಡ್ ಝೋನ್ ಇರೋದ್ರಿಂದ ಉಳ್ಕೊಂಡಿದೆ ಭೂಮಿ ಅಂತ ಅವರೇ ಹೇಳಿಕೆ ಕೊಡ್ತಾವ್ರೆ. ನಿನ್ನೆ ಕುಮಾರಸ್ವಾಮಿ ಯಾಕೆ ರೆಡ್ ಝೋನ್ ನಾವು ತೆಗಿಲಿಲ್ಲ ಅಂತಾರೆ. ಮುಖ್ಯಮಂತ್ರಿಗಳು ಅದೆಂಥದ್ದು ಡೇಟ್ ವೈಸು ಒಂದೆಲ್ಲ ಟೈಪ್ ಮಾಡಿ ಎಲ್ಲ ಪತ್ರಿಕೆಗಳಿಗೆ ಕೊಟ್ಟವ್ರೆ. 2006 ಇಂಥ ಡೇಟು, ಏನಾಯಿತು, ಅಲ್ಲೇನಾಯಿತು, ಇಲ್ಲೇನಾಯಿತು, 8, 10, 11 ಎಲ್ಲ ಕೊಟ್ಕೊಂಡವ್ರೆ. ಸಿದ್ದರಾಮಯ್ಯರ ಕಾಲದವರೆಗೂ ಕೊಟ್ಟು ಇಲ್ಲಿವರೆಗೂ ಕೊಟ್ಟವ್ರೆ. ಈಗ ಇವ್ರು ಏನು ಮಾಡ್ತಾಯಿದ್ದೀವಿ ಅಂತ. ನನ್ನ ಕಾಲದಲ್ಲಿ DLF ಕಂಪ್ನಿ ದುಡ್ಡು ಕಟ್ಟಿಲ್ಲ. DLF ಕಂಪ್ನಿಯವರು ರಾಜ್ಯದಲ್ಲಿ ಗವರ್ನರ್ ಆಡಳಿತ ಇದ್ದಾಗ, ರಾಜ್ಯಪಾಲರ ಆಡಳಿತ ಇದ್ದಾಗ ಕಟ್ಟಿರೋದು ಅವರು. ಆಮೇಲೆ ಮುಂದೆ ಬಂದು ಸರ್ಕಾರದಲ್ಲಿ ದುಡ್ಡು ವಾಪಸ್ ತಗೊಂಡು ಹೋಗವ್ರೆ. ನಾನು ಮಾಡಬೇಕು ಅಂತ ಇದ್ದಿದ್ದು ನಿಜ. ವಿಧಾನಸಭೆಯ ಕಲಾಪದಲ್ಲಿ ರಿಲೀಸ್ ಮಾಡ್ತೀನಿ ಅದೆಲ್ಲ. 2007 ಜುಲೈ 30-31ನೇ ತಾರೀಕು 2007 ಇದೇ ಸಿದ್ದರಾಮಯ್ಯನವರು ಏನು ಭಾಷಣ ಮಾಡಿದ್ದಾರೆ ಬಿಡದಿ ಟೌನ್ಶಿಪ್ ಬಗ್ಗೆ. ನಂದಗುಡಿ ಭಾಗದಲ್ಲಿ SEZನ ಕೇಂದ್ರ ಸರ್ಕಾರ ಅವತ್ತು UPA ಸರ್ಕಾರ, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟ್ರು, ಈ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೆ SEZನ ಯಾವ ರೀತಿ ಮಾಡಬೇಕು ಅಂತ ಹೇಳಿ 60 ದಿವಸ ಟೈಮ್ ಕೊಟ್ಟು ಅವತ್ತೇನು ತೀರ್ಮಾನ ಮಾಡಿದರು ಕಾಂಗ್ರೆಸ್ ಸರ್ಕಾರ ಅಲ್ಲಿ ಡೆಲ್ಲಿನಲ್ಲಿ. ಅದೆಲ್ಲದರ ಬಗ್ಗೆ ಪಾಪ ಸಿದ್ದರಾಮಯ್ಯನವರು ಏನು ಪುಟಗಟ್ಟಲೆ ಮಾತಾಡೋರೆ ಬಿಡದಿ ಟೌನ್ಶಿಪ್ ಬಗ್ಗೆ. ಇದೇ ಈಗಿನ ಮುಖ್ಯಮಂತ್ರಿಗಳು ಪುಟಗಟ್ಟಲೆ ಮಾತಾಡೋರೆ.
ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ. ಅವತ್ತಿನ ಸತ್ಯಶೋಧನಾ ಸಮಿತಿ ವರದಿ ಕೊಟ್ಟರಲ್ಲ, ಎಲ್ಲ ವಿಧಾನಸಭೆ ಕಲಾಪದಲ್ಲಿ ಏನು ಇದೆ ದಾಖಲೆಗಳು, ಅವತ್ತು ನಾನು ಉತ್ತರ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಯಾಗಿ. ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೆ. ಒಂದು ನಿಮಿಷ, ಸತ್ಯ ಅಂತ ಹೇಳ್ತಾನೆ ಇದ್ದೀನಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, 5 ಟೌನ್ಶಿಪ್ ಮಾಡಬೇಕು ಅಂತ ಒಂದು ದೂರದೃಷ್ಟಿಯಿಂದ ತೀರ್ಮಾನ ಮಾಡಿದ್ದು ನಿಜ. ಆದರೆ ನಾನು ನನ್ನನ್ನು ಆಯ್ಕೆ ಮಾಡಿದಂಥ ಆ ಭಾಗದ ಜನರನ್ನ ನಮ್ಮ ಕೃಷ್ಣಾ ಕಚೇರಿಗೆ ಕರೆದು ಎಲ್ಲ ಹಿರಿಯರು, ಕಾಂಗ್ರೆಸ್ಸು BJP JDS ಪ್ರಶ್ನೆ ಇಲ್ಲ, ಎಲ್ಲ ಹೆಣ್ಣು ಮಕ್ಕಳು ಹಲವಾರು ಜನ ಪ್ರಮುಖರನ್ನ ಕರೆದು 3-4 ಸಭೆ ಮಾಡಿದೆ. ಅವ್ರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡೆ. ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೇನೆ, ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಪುಣ್ಯಾತ್ಮರು ತಂದೆ ತಾಯಂದರು ಅವ್ರ ವಿರುದ್ಧವಾದ ನಿರ್ಣಯ ಮಾಡಲ್ಲ. ಯಾವುದೇ ರೀತಿಯಲ್ಲಿ ರೈತರ ಭೂಮಿನ ಅಭಿವೃದ್ಧಿ ಹೆಸರಿನಲ್ಲಿ ಲಪಟಾಯಿಸ್ಲಿಕ್ಕೆ ಬಿಡಲ್ಲ. ಈ ಪದನ ಅವ್ರ ಮುಖದ ಮೇಲೆ ಹೇಳಿದ್ದೀನಿ. ಈಗ ಏನು ಹೇಳ್ತಾವ್ರಲ್ಲ ಈಗ ಈ ಮಹಾನ್ ನಾಯಕರು, ಅವ್ರ ಮುಖದ ಮೇಲೆ ಹೇಳಿದ್ದೀನಿ. ಅಲ್ಲಿ 450 ದಿವಸದಿಂದ ಕೂತವ್ರೆ ಪ್ರತಿಭಟನೆ ಮಾಡ್ಕೊಂಡು, ಒಂದು ಗೌರವ ಕೊಡಲಿಲ್ಲ ರೈತ ಜನಕ್ಕೆ. ಇವರಿಂದ ನಾನು ಪಾಠ ಕಲಿಬೇಕಾ? ನಾನು ಬಿಡೋಕ್ಕಾಗುತ್ತಾ ಇದನ್ನು ಸಬ್ಜೆಕ್ಟ್ನ? ಯಾರಿಗೋಸ್ಕರ ಮಾಡ್ತಾವ್ರೆ? ಯಾವ ರಬ್ಬಿಶು? ಯಾವುದಕ್ಕೆ ರಬ್ಬಿಶ್ ಹೇಳೋರು ಹೇಳಿ? ಯಾವ ಹೇಳಿಕೆ? ಈಗ ನಾನು ಏನಾದರೂ ಅಸತ್ಯ ಹೇಳಿದ್ದೀನ? ನಾನು ಹೇಳೋದಲ್ಲ, ಅಲ್ಲಿ ಜನವೇ ಮಾತಾಡಲ್ವಾ? ಹಿಂದೆ ಆಗಿತ್ತು, ಇವತ್ತು ಈ ರಾಜ್ಯದ ದುರಾದೃಷ್ಟ ನಾವೇನು ಮಾಡೋದು? ನಾವು ನೋಡಬೇಕಿತ್ತು. ಈಗ ನನ್ನ ಕೌಂಟ್ರ್ ಹೋರಾಟ, ರೈತರು ಏನು ಇವತ್ತಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಭೂಮಿ ಕೊಡಲ್ಲ ಅಂತೇಳಿ, ಅವ್ರಿಗೆ ಧ್ವನಿಯಾಗಿ ನಿಲ್ಲೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಕಾನೂನಿನ ವ್ಯಾಪ್ತಿಯೊಳಗೆ ಇವ್ರು ಹೇಳೋರು ಮುಖ್ಯಮಂತ್ರಿಗಳು ಹೋಗಲಿ ಅಂತ ಹೇಳಿ, ಕಾನೂನು ವ್ಯಾಪ್ತಿಯೊಳಗೆ ಆ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಲ್ಲೂ ಅವ್ರ ಪರವಾಗಿ ನಿಲ್ತೀನಿ. ಏನು ಹೇಳಿ? ನಾನು ರಾಜ್ಯ ರಾಜಕಾರಣದಲ್ಲಿ ಕೇಂದ್ರದಲ್ಲಿ ಟೆಂಪ್ರರಿ, ಅದು ನನ್ನ ಪರ್ಮನೆಂಟ್ ಇಲ್ಲೇ. ಅದರಿಂದ ನಾನು ರಾಜಕಾರಣಕ್ಕೆ ಹೊಸದಾಗಿ ಬರಬೇಕಾದ್ರೆ ನಾನು ಯಾವ್ಯಾವ ಟೈಮ್ಗೆ ಏನು ತೀರ್ಮಾನ ಮಾಡಬೇಕು ಇವ್ರುಗಳ ವಿಷಯದಲ್ಲಿ ತಗೋತೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.